ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಧರ್ಮಸ್ಥಳ ಪ್ರಕರಣ. 12ನೇ ದಿನಕ್ಕೆ ಕಾಲಿಟ್ಟ ಶವ ಹೂತಿಟ್ಟ ತನಿಖೆಯ ಶೋಧ. ಇವತ್ತು 12ನೆಯ ದಿನ. 13ನೇ ಸಮಾಧಿಯಲ್ಲಿ ಅಡಗಿದ್ಯಾ ಅತಿದೊಡ್ಡ ಸೀಕ್ರೆಟ್ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. 13ನೇ ಸ್ಥಳದಲ್ಲಿ ಉತ್ಖನನಕ್ಕೆ ಎಸ್ಐಟಿ ತಂಡ ಭರದ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶೋಧ ಕಾರ್ಯಾಚರಣೆಗೆ ತೊಡಗಿದೆ ಎಸ್ಐಟಿ ತಂಡ. ಹೇಗಿರಲಿದೆ ಹಾಗಾದ್ರೆ ಮುಂದಿನ ಎಸ್ಐಟಿ ತಂಡದ ಸಮಾಧಿ ಶೋಧ ಕಾರ್ಯಾಚರಣೆ? 13ನೇ ಸಮಾಧಿಯಲ್ಲಿ ಅಡಗಿದೆಯಾ ಅತಿ ದೊಡ್ಡ ಸೀಕ್ರೆಟ್ ಅನ್ನುವಂಥದ್ದು ಈಗ ಇರುವಂತಹ ಭಾರೀ ಕುತೂಹಲ. 13ನೇ ಸ್ಥಳದಲ್ಲಿ ಉತ್ಖನನಕ್ಕೆ ಎಸ್ಐಟಿ ತಂಡ ಭರದ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಇಟ್ಟಿದೆ ಆ ಜಾಗದಲ್ಲಿ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶೋಧ ಕಾರ್ಯಾಚರಣೆ ಮುಂದಾಗಿದ್ದಾರೆ ಎಸ್ಐಟಿ ತಂಡ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಧರ್ಮಸ್ಥಳ ಸಮಾಧಿ ರಹಸ್ಯ. ಅನಾಮಿಕ ಮುಸುಕುದಾರಿ ಹೂತಿಟ್ಟ ನೂರಾರು ಶವಗಳ ತಲಾಶ್ ನಡೀತಾ ಇದೆ. 13ನೇ ಸ್ಥಳವನ್ನ ಆತ ಮಾರ್ಕ್ ಮಾಡಿದಂತಹ ಸ್ಪಾಟ್ ನಂಬರ್ 13 ಆ ಸ್ಥಳವನ್ನ ಜೀವಂತವಾಗಿ ಇರಿಸಿಕೊಳ್ಳಲಾಗಿತ್ತು. ಈಗ ಕೆಲವು ದಿನಗಳಿಂದ ಕೂಡ ಆ ಒಂದು ಸ್ಪಾಟ್ ಅನ್ನ ಬಿಟ್ಟು ಮಿಕ್ಕ ಸ್ಪಾಟ್ಗಳನ್ನ ತಲಾಶ್ ಮಾಡಲಾಗ್ತಾ ಇತ್ತು. ನಂತರದಲ್ಲಿ ಆತ ಬೇರೆ ಬೇರೆ ಸ್ಪಾಟ್ಗಳನ್ನ ಗುರುತಿಸ್ತಾ ಇದ್ದ. ಆತ ತೋರಿಸಿದ ಸ್ಪಾಟ್ಗಳಲ್ಲೆಲ್ಲ ಕಾರ್ಯಾಚರಣೆ ನಡೀತಾ ಇತ್ತು. ಇವತ್ತು 13ನೇ ಸ್ಪಾಟ್ ನಂಬರ್ ಅನ್ನ ತಲಾಶ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಶೋಧ ಕಾರ್ಯಾಚರಣೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ಅನಾಮಿಕ ಮುಸುಕುದಾರಿ ವ್ಯಕ್ತಿ ಹೇಳಿದಂತೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ತಾನು ಅಂತ ಹೇಳಿ ಆತ ಏನು ಹೇಳಿದ್ದಾನೆ. ಆತನ ಹೇಳಿಕೆಯ ಅನುಸಾರ ಆತ ತೋರಿಸಿದ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇವತ್ತು ಆ ಜಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸಶಸ್ತ್ರ ಪೊಲೀಸರು ಕೂಡ ಅಲ್ಲಿ ಹಾಜರಿದ್ದಾರೆ. ಎಸ್ಐಟಿ ತಂಡ ಇದೆ, ಕಾರ್ಮಿಕರಿದ್ದಾರೆ, ಪೊಲೀಸ್ ಪಡೆ ಇದೆ. ಎಲ್ಲರೂ ಸೇರಿ ಅನಾಮಿಕ ದೂರುದಾರನ ಹೇಳಿಕೆಯಂತೆ ಆತ ತೋರಿಸಿದ ಜಾಗದಲ್ಲಿ ಶವ ಪರಿಶೋಧನೆ ನಡೀತಾ ಇದೆ. ಆತನ ಹೇಳಿಕೆಗಳನ್ನ, ಆತ ತೋರಿಸಿದ ಜಾಗಗಳನ್ನ ತಲಾಶ್ ಮಾಡ್ತಾ ಇರುವಂತಹ ಜಾಗಗಳನ್ನ ಸಂಪೂರ್ಣವಾಗಿ ರೆಕಾರ್ಡ್ ಅನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಇವತ್ತು 13ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಆ ಒಂದು ಸ್ಪಾಟ್ ಅನ್ನ ಇದುವರೆಗೂ ಕೂಡ ಜೀವಂತವಾಗಿ ಇರಿಸಿಕೊಳ್ಳಲಾಗಿತ್ತು. ಯಾಕೆಂದ್ರೆ ಅಲ್ಲಿ ಹಲವಾರು ಅಡಚಣೆಗಳು ಕೂಡ ಇದ್ವು. ಅಣೆಕಟ್ಟು ಇದೆ, ಜೊತೆಯಲ್ಲಿ ಕರೆಂಟ್ ಕಂಬಗಳು ಇದೆ ಆ 13ನೇ ಸ್ಪಾಟ್ ನಲ್ಲಿ. ಹಾಗಾಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ತೊಡಕುಂಟಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಜೊತೆಯಲ್ಲಿ ಮತ್ತಷ್ಟು ಹಾನಿಗಳು ಕೂಡ ಸಂಭವಿಸಬಹುದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಆ ಸ್ಪಾಟ್ ಅನ್ನ ಹಾಗೆ ಬಿಡಲಾಗಿತ್ತು. ನಂತರದಲ್ಲಿ ಜಿಪಿಆರ್ ಅನ್ನ ತಂದು ಶೋಧ ಕಾರ್ಯಾಚರಣೆ ಮಾಡೋದಾಗಿ ಕೂಡ ಹೇಳಲಾಗಿತ್ತು. ತಕ್ಷಣಕ್ಕೆ ಜಿಪಿಆರ್ ಲಭ್ಯ ಇರಲಿಲ್ಲ. ಅದಕ್ಕೆ ತರಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಇವತ್ತು ಹಾಗಾದ್ರೆ ಜಿಪಿಆರ್ ಅನ್ನ ಬಳಸಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಈಗ ಇರುವಂತಹ ಅತಿ ದೊಡ್ಡ ಕುತೂಹಲ. ಧರ್ಮಸ್ಥಳದಲ್ಲಿ ಏನು ಸಮಾಧಿ ರಹಸ್ಯ ಇವತ್ತು ಶೋಧನೆ ಆಗತ್ತಾ? ಇವತ್ತು ಎಲ್ಲವೂ ಕೂಡ ಇತ್ಯರ್ಥ ಆಗತ್ತಾ? ಅಂದ್ರೆ 13ನೇ ಸ್ಥಳದಲ್ಲಿ ಏನಾದ್ರೂ ಮಾಹಿತಿಗಳು ಲಭ್ಯ ಆಗತ್ತಾ? ಅದೊಂದು ಸ್ಥಳ ಮಾತ್ರ ಬಾಕಿ ಇರುವಂತದ್ದು. ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ತಂಡ ಇದೀಗ ನಿರ್ಧಾರವನ್ನ ಕೂಡ ಮಾಡಿದೆ. ಜಿಪಿಆರ್ ಬಳಕೆಗಾಗಿ ಶವಗಳ ಶೋಧ ಮತ್ತಷ್ಟು ವಿಳಂಬ ಆಗ್ತಾ ಇತ್ತು.
ದೂರುದಾರನ ಪರ ವಕೀಲರು ತಂತ್ರಜ್ಞಾನಕ್ಕೆ ಮೊರೆ ಹೋಗುವಂತೆ ಒತ್ತಾಯವನ್ನ ಮಾಡಿದ್ರು. ಜಿಪಿಆರ್ ಅನ್ನ ತರಿಸಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ತರಿಸಿ ಅಂತ ಹೇಳಿ. ಆದ್ರೆ ತರಿಸಿ ಅಂದ ತಕ್ಷಣ ತರಿಸ್ಬಿಡೋದಕ್ಕೆ ಅದು ಲಾಲಿಪಾಪ್ ಅಲ್ಲ. ಹಾಗಾಗಿ ಸಮಯ ಹಿಡಿಯಿತು. ಎಸ್ಐಟಿ ತಂಡದಿಂದ ಜಿಪಿಆರ್ ಬಳಕೆಗೆ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇವತ್ತು ಹಾಗಾದ್ರೆ ಎಸ್ಐಟಿ ತಂಡ ಜಿಪಿಆರ್ ಅನ್ನ ಬಳಕೆ ಮಾಡುತ್ತಾ, ಜಿಪಿಆರ್ ಅನ್ನ ಬಳಸಿ ಸ್ಥಳವನ್ನ ಶೋಧನೆ ಮಾಡುತ್ತಾ, ನೂರಾರು ಶವಗಳು ಹೊರಗಡೆ ಬರುತ್ತಾ, ಅಸ್ಥಿಪಂಜರ ಎದ್ದು ಬರುತ್ತಾ ಆಚೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಧರ್ಮಸ್ಥಳದಲ್ಲಿ ಜಿಪಿಆರ್ ಬಳಸಲಾಗ್ತಾ ಇದೆಯೇ, ಬಳಸಲಾಗತ್ತಾ ಅನ್ನುವಂಥದ್ದು ದೂರುದಾರ ಪರ ವಕೀಲರು ತಂತ್ರಜ್ಞಾನಕ್ಕೆ ಮೊರೆ ಹೋಗೋಣ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಜಿಪಿಆರ್ ತರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಹಾಗಾಗಿ ಅದೊಂದು ದೊಡ್ಡ ತಲೆನೋವಾಗಿತ್ತು ಎಸ್ಐಟಿ ತಂಡಕ್ಕೆ ಕೂಡ. ಯಾಕೆಂದ್ರೆ ಜಿಪಿಆರ್ ಅನ್ನ ಒದ್ದೆ ಇರುವ ಜಾಗದಲ್ಲಿ, ನೀರಿರುವ ಜಾಗದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು ಕೂಡ ಇರುವಂತಹ ಸಮಸ್ಯೆ. ಹಾಗಾಗಿ ಜೊತೆಯಲ್ಲಿ ಬೇಕು ಅಂದ ತಕ್ಷಣಕ್ಕೆ ಅದು ಲಭ್ಯ ಇರೋದಿಲ್ಲ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ಖಾಸಗಿಯವರಿಂದ ತರಿಸಬೇಕೋ ಅಥವಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಸರ್ಕಾರದ ಬಳಿಯಿಂದ ತರಿಸ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಯಲ್ಲಿ ಒಂದು ದಿನಕ್ಕೆ ಅದು ಲಕ್ಷಾನುಗಟ್ಟಲೆ ಖರ್ಚಾಗುವಂಥದ್ದು. ಅದನ್ನ ತರಿಸ್ಕೊಳ್ಳೋದು, ಜಿಪಿಆರ್ ಅನ್ನ ತರಿಸ್ಕೊಳ್ಳೋದಕ್ಕೆ. ಜಿಪಿಆರ್ಗೆ ಆರೋಪಿ ಏನು ದೂರುದಾರನ ಪರ ವಕೀಲರು ಒತ್ತಾಯವನ್ನ ಮಾಡಿದ್ರು, ಜಿಪಿಆರ್ ಅನ್ನ ತರಿಸಬೇಕು ಅಂತ ಹೇಳಿ. ಅದಕ್ಕಾಗಿ ಪೊಲೀಸರು ಕೂಡ, ಎಸ್ಐಟಿ ತಂಡ ಕೂಡ ಹರಸಾಹಸವನ್ನ ಪಟ್ಟು ಇವತ್ತು ಹಾಗಾದ್ರೆ ಜಿಪಿಆರ್ ಅನ್ನ ತರಿಸ್ತಾ ಇದೆಯಾ, ಜಿಪಿಆರ್ ಬಳಕೆ ಆಗತ್ತಾ, ತೇವ ಇರುವಂತಹ ಜಾಗದಲ್ಲಿ, ಒದ್ದೆ ಇರುವಂತಹ ಜಾಗದಲ್ಲಿ, ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಜಿಪಿಆರ್ ಬಳಕೆ ಸಾಧ್ಯವಾ ನೋಡ್ಬೇಕಾಗಿದೆ. ಈಗ ಏನಾಗತ್ತೆ ಮುಂದೆ ಅಂತ ಹೇಳಿ. ಜಿಪಿಆರ್ ಅನ್ನ ತರಿಸಿದ್ರು ಕೂಡ, ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಅನ್ನ ತರಿಸಿದ್ರು ಕೂಡ ಅದನ್ನ ಬಳಸೋದು ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ನೀರಿರುವ ಜಾಗದಲ್ಲಿ ಅದನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಡ್ರೈ ಪ್ಲೇಸ್ ಅಲ್ಲಿ ಅದು ಸುಲಭ ಆಗತ್ತೆ ಪತ್ತೆ ಹಚ್ಚುವ ಕಾರ್ಯ, ಶೋಧ ಕಾರ್ಯ ಅನ್ನುವಂಥದ್ದು. ಇನ್ನು ಜಿಪಿಆರ್ ತಂತ್ರಜ್ಞಾನ ಬಳಕೆ ಹೇಗೆ? 6 ಅಡಿ ಅಥವಾ ಅದಕ್ಕಿಂತ ಹೆಚ್ಚು ಆಳ ಅಗೆಯುವ ಅಗತ್ಯ ಇರೋದಿಲ್ಲ. ಭೂಮಿಯಲ್ಲಿ ನಿಗದಿತ ಸ್ಥಳಕ್ಕೆ ಜಿಪಿಆರ್ ತರಂಗ ತಲುಪುತ್ತೆ. ಜಿಪಿಆರ್ ಅನ್ನ ಆ ಪ್ರದೇಶದಲ್ಲಿ ಮೂವ್ ಮಾಡಿದ್ರೆ ಸಾಕು, ಅದರ ತರಂಗಗಳು ತಲುಪುತ್ತೆ ನಿಗದಿತ ಪ್ರದೇಶಕ್ಕೆ. ಆ ಸಂದರ್ಭದಲ್ಲಿ ಮಣ್ಣಿನ ಸಡಿಲತೆ, ಖಾಲಿ ಜಾಗ, ಮೂಳೆಗಳು ತಗಲಿದರೆ ವಾಪಸ್ ಡೇಟಾ ರೂಪದಲ್ಲಿ ಫಲಿತಾಂಶ ಕಂಪ್ಯೂಟರ್ನಲ್ಲಿ ಕಾಣುತ್ತೆ. ಚಿತ್ರಗಳ ರೂಪದಲ್ಲಿ ನೆಲದಡಿಯಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಬಹುದು. ಹೇಗೆ ಎಕ್ಸ್ರೇ ಮಷಿನ್ಗಳನ್ನ, ಸ್ಕ್ಯಾನರ್ಗಳನ್ನ ಮಾನವ ದೇಹದ ಮೇಲೆ ಪ್ರಯೋಗ ಮಾಡಿದ್ರೆ ಚಿತ್ರಗಳು ಬರುತ್ತೋ ಕಂಪ್ಯೂಟರ್ ಪರದೆಯ ಮೇಲೆ, ಅದೇ ರೀತಿಯಲ್ಲಿ ಜಿಪಿಆರ್ ಕೂಡ ಮಣ್ಣಿನ ಪರೀಕ್ಷೆಯನ್ನ ಮಾಡುತ್ತೆ. ಮಣ್ಣಿನ ಆಳದಲ್ಲಿ ಏನಿರುತ್ತೆ ಅನ್ನುವುದನ್ನ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಷಿನ್ಗಳ ರೀತಿಯಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮಣ್ಣಿನ ಅಡಿಯಲ್ಲಿ ಇರುವುದನ್ನ ಪತ್ತೆ ಹಚ್ಚುತ್ತೆ. ಮಣ್ಣಿನ ಸಡಲತೆ, ಖಾಲಿ ಇರುವಂತಹ ಜಾಗ, ಮೂಳೆಗಳು, ಕಲ್ಲು ಅಥವಾ ಆ ರೀತಿಯಾದಂತಹ ಯಾವುದೇ ವಸ್ತುಗಳು ಏನಿದೆ ಅನ್ನುವುದನ್ನ ಕಂಪ್ಯೂಟರ್ ಪರದೆಯ ಮೇಲೆ ಅದು ತೋರಿಸುತ್ತೆ. ಹಾಗಾಗಿ ನೆಲದಡಿ ಹೆಚ್ಚು ಆಳಕ್ಕೆ ಹೋಗಬೇಕಾದರೆ ಆಂಟೆನಾ ಬಳಕೆಯನ್ನ ಮಾಡಬೇಕಾಗುತ್ತೆ. ಭೂಶಾಸ್ತ್ರೀಯ ಚಿತ್ರೀಕರಣದ ಅನುಮಾನದ ಮೇಲೆ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಜಿಪಿಆರ್ ಬಳಕೆಯಿಂದ ವೇಗವಾಗಿ ಹಾಗೂ ನಿಖರವಾಗಿ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಜಿಪಿಆರ್ನ ವೈಶಿಷ್ಟ್ಯ. ಇನ್ನು ಎಷ್ಟು ಖರ್ಚಾಗಬಹುದು ಅದಕ್ಕೆ ಅಂತಂದ್ರೆ ಅಂದಾಜು 10 ರಿಂದ 15 ಲಕ್ಷ ರೂಪಾಯಿ ದರದಲ್ಲಿ ಲಭ್ಯ ಆಗಬಹುದು ಅನ್ನುವಂಥದ್ದು. ಧರ್ಮಸ್ಥಳದಲ್ಲಿ
ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಬಳಕೆ ಸಾಧ್ಯವಾ ಅನ್ನುವಂಥದ್ದು ಕೂಡ ಇರುವ ಅನುಮಾನ. ಬಹುಶಃ ಕಾರ್ಮಿಕರನ್ನ ಬಳಸಿ ಈ ಒಂದು ಜಾಗವನ್ನ ಅಗೆದು ತೆಗೆದ್ರು ಕೂಡ ಜಿಪಿಆರ್ ತಂತ್ರಜ್ಞಾನವನ್ನ ಜಾಸ್ತಿ ಖರ್ಚು ತಗಲದೇ ಇದ್ರೂ ಕೂಡ, ಅಂದ್ರೆ ಜಾಸ್ತಿ ಅಂದ್ರೆ ಕೋಟ್ಯಾನುಗಟ್ಲೆ ಅಲ್ಲ, 10 ರಿಂದ 15 ಲಕ್ಷ ರೂಪಾಯಿ ಸಿಗಬಹುದು ಜಿಪಿಆರ್ ಬಳಕೆಗೆ, ಆ ಒಂದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅನ್ನುವಂಥದ್ದು. ಆದರೆ ಅಲ್ಲಿ ಮಳೆ ಆಗ್ತಾ ಇದೆ, ಮಣ್ಣು ತೇವವಾಗಿದೆ, ಆ ಸಂದರ್ಭದಲ್ಲಿ ಬೇಕಾದಂತಹ ರಿಪೋರ್ಟ್ ಲಭ್ಯ ಆಗತ್ತಾ ಅನ್ನುವಂಥದ್ದು ಕೂಡ ಅನುಮಾನ. ಆದರೂ ಕೂಡ ಎಸ್ಐಟಿ ತಂಡ ಇದರ ತನಿಖೆಗೆ ಸಿದ್ಧ ಆಗಿದೆ, ಜಿಪಿಆರ್ ಅನ್ನ ಬಳಸೋದಕ್ಕೆ ಮುಂದಾಗಿದೆ. ಆ ದೂರುದಾರನ ವಕೀಲರು ಹೇಳಿದಂತೆ, ಸೂಚಿಸಿದಂತೆ ಜಿಪಿಆರ್ ಅನ್ನ ತರಿಸ್ಕೊಡ್ತಾ ಇದ್ದಾರೆ ಹಾಗೂ ಜಿಪಿಆರ್ ಮೂಲಕವೇ 13ನೇ ಸ್ಪಾಟ್ ಅನ್ನ ತನಿಖೆ ಮಾಡೋದಕ್ಕೆ ಸಿದ್ಧವಾಗಿದೆ ಎಸ್ಐಟಿ ತಂಡ. ಇನ್ನು ಜಿಪಿಆರ್ ಅನ್ನ ಬಳಸಿದ್ರೆ ಒಂದು ರೀತಿಯಲ್ಲಿ ಬಹುಬೇಗ ಒಳಗಡೆ ಅಸ್ಥಿಪಂಜರಗಳು ಇದೆಯಾ ಇಲ್ಲವಾ ಅನ್ನುವುದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸುಲಭ ಆಗತ್ತೆ. 6 ಅಡಿಯ ಕೆಳಗೆ ಏನಿದೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಮಾನವ ಶ್ರಮ ಕಡಿಮೆ ಸಾಕಾಗತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಸ್ಐಟಿ ತಂಡ ಮತ್ತು ಕಾರ್ಮಿಕರು ನಿರಾಳ ಆಗಬಹುದು ಅನ್ನುವಂಥದ್ದು ಎಸ್ಐಟಿ ತಂಡದ ಒಂದು ಉದ್ದೇಶ. ಇನ್ನು 12ನೇ ದಿನಕ್ಕೆ, ಇವತ್ತಿನ ಕಾರ್ಯಾಚರಣೆ 12ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. 13ನೇ ಸ್ಪಾಟ್ ಮಾತ್ರ ಇನ್ನೂ ಕೂಡ ಜೀವಂತವಾಗಿ ಇದೆ. ಇದರ ಒಳಗಡೆ ಅತಿ ದೊಡ್ಡ ಸೀಕ್ರೆಟ್ ಇದೆ ಅನ್ನುವಂಥದ್ದು ದೂರುದಾರನ ವಾದ, ಅವರ ವಕೀಲರ ವಾದ ಕೂಡ ಆಗಿರುವಂಥದ್ದು. ಹಾಗಾಗಿ ಜಿಪಿಆರ್ ಅನ್ನ ಕೂಡ ಆ ಸ್ಥಳಕ್ಕೆ ತರಿಸ್ಕೊಳ್ತಾ ಇರುವಂಥದ್ದು. ಜೊತೆಯಲ್ಲಿ ಆ ಸ್ಥಳದಲ್ಲಿ ಅಣೆಕಟ್ಟು ಕೂಡ ಇದೆ, ಎಲೆಕ್ಟ್ರಿಕ್ ಕಂಬಗಳು ಕೂಡ ಇದೆ, ಜನರಿಗೂ ಕೂಡ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರ. ಹಾಗಾಗಿ ಜಿಪಿಆರ್ ಅನ್ನ ಬಳಸಿದ್ರೆ ಅಲ್ಲಿ ಮಣ್ಣನ್ನ ಅಗೆದು ತೆಗೆಯದೆಯೇ ಸುಲಭವಾಗಿ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಮೂಲ ಉದ್ದೇಶ. ಹಾಗಾಗಿ ಜಿಪಿಆರ್ ಅನ್ನ ತರಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಎಸ್ಐಟಿ ತಂಡ. ಇವತ್ತು ಕಾರ್ಯಾಚರಣೆಯನ್ನ ನಡೆಸುತ್ತೆ. ಜೊತೆಯಲ್ಲಿ ಇವತ್ತಿಗೆ ಕ್ಲೈಮ್ಯಾಕ್ಸ್ಗೆ ತಲುಪುತ್ತಾ ಒಳಗಡೆ ಎಷ್ಟೆಲ್ಲ ಶವಗಳಿದೆ, 106 ಶವಗಳು ಒಳಗಡೆ ಇದೆಯಾ ಅನ್ನುವಂಥದ್ದು.